ಹಾಯ್ ಸ್ನೇಹಿತರೆ, ವಿವೇಕಾನಂದರ ಜೀವನ ಚರಿತ್ರ ಅನ್ನೋ ಪುಸ್ತಕವನ್ನ ಇವತ್ತು ನೋಡೋಣ ಬನ್ನಿ. ಅಲ್ಲಿ ವಿವೇಕಾನಂದ ಸ್ವಾಮಿಯ ತಂದೆಯವರ ಬಾಲ್ಯವನ್ನು ನೋಡೋಣ. ವಿವೇಕಾನಂದ ಸ್ವಾಮಿಯ ತಂದೆಯವರ ಬಾಲ್ಯದಲ್ಲಿ ಅವರು ಭಾರತ ದೇಶದಲ್ಲಿ ಬೆಂಗಾಲದ ಕಲ್ಕತ್ತೆಯಲ್ಲಿ ರಾಮ ಮನೋಹರ ದತ್ತ ಎಂಬ ವಕೀಲರಿದ್ದರು. ಇವರ ಹೃದಯ ಶ್ರೀಮಂತಿಕೆ ಮತ್ತು ಮೇಧಾವಿತನ ತುಂಬಿ ತುಳುಕುತ್ತಿತ್ತು. ಇದು ಅವರಿಗೆ ವಂಶ ಪಾರಂಪರ್ಯವಾಗಿ ಬಂದಿತ್ತು. ಇವರಿಗೆ ಕಾಳಿಚರಣ ದತ್ತ ಹಾಗೂ ದುರ್ಗಾಚರಣ ದತ್ತ ಎಂಬ ಇಬ್ಬರು ಪುತ್ರರಿದ್ದರು. ಹಿರಿಯರಾದ ದುರ್ಗಾಚರಣ ದತ್ತರು ಯೋಗ್ಯ ಹೆಂಡತಿ, ಒಳ್ಳೆಯ ಉದ್ಯೋಗ, ಉತ್ತಮ ಸಂಪಾದನೆ, ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು ಹೊಂದಿದ್ದರು. ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಜೀವನದ ಅರ್ಥವೇನು? ಎಲ್ಲಿಂದ ಬಂದಿದ್ದೇವೆ? ಮುಂದೆ ಎಲ್ಲಿಗೆ ಹೋಗುತ್ತಿದ್ದೇವೆ? ಪ್ರಾಣಿಗಳಂತೆ ತಿಂದುಂಡು ಬದುಕಿದರೆ ಪ್ರಯೋಜನವೇನು ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಪ್ರಯತ್ನಿಸಿದರು. ಆದ್ದರಿಂದ ದುರ್ಗಾಚರಣರು ಸಂಸಾರದಿಂದ ದೂರವಾದರು. ಮನೆಯವರಿಗೆ ದುರ್ಗಾಚರಣ ದತ್ತರು ಕಾಶಿಯಲ್ಲಿರುವ ವಿಷಯ ತಿಳಿದು ದುಃಖವಾಯಿತು. ಕಾಶಿಗೆ ಹೋಗಿ ತನ್ನ ಪತಿಯನ್ನು ಕಾಣಬೇಕೆಂಬ ಆಸೆ ಮೂಡಿತು. ಒಂದು ದಿನ ಮಗನೊಂದಿಗೆ ಕಾಶಿಗೆ ಹೊರಟು ನಿಂತಾಗ ದೋಣಿಯ ಸಹಾಯದಿಂದ ಗಂಗಾ ನದಿಯನ್ನು ದಾಟಬೇಕಾಯಿತು. ದೋಣಿಯಲ್ಲಿ ಕುಳಿತ ಬಾಲಕ ಆಯತಪ್ಪಿ ನೀರಿಗೆ ಬಿದ್ದನು. ಪತಿಯ ದರ್ಶನದ ಕನಸು ಕಾಣುತ್ತಿರುವ ಅವರ ಪತ್ನಿಗೆ ಮಗ ನೀರಿಗೆ ಬಿದ್ದದ್ದನ್ನು ಕಂಡು ಎಚ್ಚೆತ್ತು ಕಣ್ಣು ಬಿಟ್ಟಳು. ಈಜು ಬರದಿದ್ದರೂ ಮಗನ ಮೇಲಿನ ಪ್ರೀತಿಯಿಂದ ಅವಳು ನೀರಿಗೆ ಧುಮುಕಿ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬೇರೊಬ್ಬರ ಸಹಾಯದಿಂದ ತಾಯಿ ಮಗ ಇಬ್ಬರೂ ನೀರಿನಿಂದ ಪಾರಾಗಿ ಕಾಶಿಯಾತ್ರೆಯನ್ನು ಮುಂದುವರೆಸಿದರು. ಕಾಶಿಯ ಊರನ್ನು ತಲುಪಿದ ಮೇಲೆ ಮನೆಯ ದೇವರಾದ ವೀರೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರು. ಆನಂತರ ಅಲ್ಲಿರುವ ಇತರ ದೇವಸ್ಥಾನಗಳನ್ನು ಪ್ರತಿದಿನ ಹೋಗಿ ವೀಕ್ಷಿಸುತ್ತಿದ್ದರು. ದುರ್ಗಾಚರಣರ ಪತ್ನಿಯು ಒಂದು ದಿನ ಗಂಗಾ ಸ್ನಾನ ಮಾಡಿ ದರ್ಶನಕ್ಕೆ ನಡೆದುಕೊಂಡು ಹೋಗುತ್ತಿರುವಾಗ ಆಕಸ್ಮಿಕವಾಗಿ ಬಿದ್ದಳು. ಜೋರಾಗಿ ಬಿದ್ದುದರಿಂದ ಪ್ರಜ್ಞೆ ತಪ್ಪಿತು. ಅದೇ ಸಮಯಕ್ಕೆ ಸನ್ಯಾಸಿಯೊಬ್ಬರು ಆಕೆಯನ್ನು ಕಾಪಾಡಿದರು. ಆ ಸಮಯಕ್ಕೆ ಸರಿಯಾಗಿ ಆಕೆ ಕಣ್ಣು ಬಿಟ್ಟಳು. ಆಶ್ಚರ್ಯ! ಆ ಸನ್ಯಾಸಿಗೆ ಈ ಹೆಂಗಸಿನ ಪರಿಚಯವಾಯಿತು. ಆ ಸನ್ಯಾಸಿಯನ್ನು ತನ್ನ ಪತಿ ಎಂದು ಗುರುತಿಸಿ ಅವಳು ಮನಃಪೂರ್ವಕವಾಗಿ ಕಾಶಿಯಲ್ಲಿ ವಿಶ್ವನಾಥನಿಗೆ ಮನಸಾರೆ ಧನ್ಯವಾದಗಳನ್ನರ್ಪಿಸಿದಳು. ಆದರೆ ಆ ಸನ್ಯಾಸಿ ಪೂರ್ವಾಶ್ರಮದ ತನ್ನ ಪತ್ನಿಯನ್ನು ಗುರುತಿಸಿ ಕೂಡಲೇ ಅವಳಿಂದ ಮಾಯವಾದರು. ದೇವರು ನಡೆಸಿದಂತಾಗಲಿ ಎಂದು ಮಗನೊಂದಿಗೆ ಕಾಶಿಯಿಂದ ಹಿಂದಿರುಗಿ ಮಗನಿಗೆ ಸರಿಯಾದ ಶಿಕ್ಷಣ ಕೊಡಿಸಿ ವಕೀಲ ವೃತ್ತಿಗೆ ಸೇರಿಸಿದಳು. ತನ್ನ ತಂದೆ ಗೃಹತ್ಯಾಗ ಮಾಡಿ ಸನ್ಯಾಸಿಯಾದದ್ದನ್ನು ಬಾಲ್ಯದಿಂದಲೇ ವಿಶ್ವನಾಥ ದತ್ತರು ತಂದೆಯ ಬಗ್ಗೆ ಜಿಗುಪ್ಸೆಗೊಂಡರು. ಪರಲೋಕದ ಮುಕ್ತಿಗಾಗಿ ಇಹಲೋಕದ ಸುಖವನ್ನು ತ್ಯಜಿಸುವುದು ಹುಚ್ಚು ಕಲ್ಪನೆ ಎಂದು ಭಾವಿಸಿದ ವಿಶ್ವನಾಥ ದತ್ತರು ಉದಾರವಾದ ಭಾವನೆಗಳೊಂದಿಗೆ ಚೆನ್ನಾಗಿ ಬಾಳತೊಡಗಿದರು. ಹೀಗೆ ವಿವೇಕಾನಂದ ಸ್ವಾಮಿಯ ತಂದೆಯವರ ಬಾಲ್ಯವು ನಡೆದಿತ್ತು. ಹಾಗಾದರೆ ವಿವೇಕಾನಂದ ಸ್ವಾಮಿ ಸನ್ಯಾಸಿಯಾಗಿದ್ದು ಹೇಗೆ? ದೇವರ ದರ್ಶನ ಮಾಡಿದ್ದು ಹೇಗೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.